ಬೆಲ್ಲ ಕೇವಲ ರುಚಿಯನ್ನ ನೀಡುವುದಲ್ಲದೆ ಕಬ್ಬಿಣ ಮತ್ತು ವಿಟಮಿನ್ ಸಿ ಇರುವುದರಿಂದ ಇದು ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿ. ಬೆಲ್ಲವು ಶುದ್ಧವಾಗಿದ್ದಾಗ ಮಾತ್ರ ನೀವು ಅದರ ಎಲ್ಲಾ ಪ್ರಯೋಜನಗಳ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆದರೆ ನೀವು ಖರೀದಿಸುತ್ತಿರುವ ಬೆಲ್ಲವು ಸಂಪೂರ್ಣವಾಗಿ ಶುದ್ಧವಾಗಿದೆ ಎಂದು ಖಾತರಿಪಡಿಸಬಹುದು ಹೇಗೆ ಎನ್ನುವುದು ಗೊತ್ತಿದೆಯೇ? ವಾಸ್ತವವಾಗಿ ಇತ್ತೀಚಿನ ದಿನಗಳಲ್ಲಿ ಅಂಗಡಿಯವರು ಹಣವನ್ನ ಗಳಿಸುವ ಸಲುವಾಗಿ ನಕಲಿ ಬೆಲ್ಲವನ್ನ ತಯಾರಿಸಿ ಮಾರಾಟ ಮಾಡ್ತಿದ್ದಾರೆ. ಇದು ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಹಾಗಾದ್ರೆ ಉತ್ತಮ ಗುಣಮಟ್ಟದ ಬೆಲ್ಲವನ್ನ ಹೇಗೆ ಗುರುತಿಸುವುದು ಎನ್ನುವುದನ್ನ ಈ ವಿಡಿಯೋ ಮುಖಾಂತರ ತಿಳಿಯೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬೆಲ್ಲವು ಕಬ್ಬಿನಿಂದ ತಯಾರಿಸಿದ ಸೂಪರ್ ಫುಡ್. ಇದು ಸಿಹಿಕಾರಕವಾಗಿದೆ. ಇದನ್ನ ಹಸಿ ಕಬ್ಬಿನ ರಸವನ್ನ ಕುದಿಸಿ ತಯಾರಿಸಲಾಗುತ್ತದೆ. ಇದು 20% ಸಕ್ಕರೆ, 50% ಸುಕ್ರೋಸ್ ಮತ್ತು 20% ತೇವಾಂಶ ಮತ್ತು ವಿವಿಧ ಕರಗುವ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ಇದು ಕ್ಯಾಲ್ಸಿಯಂ, ಫಾಸ್ಫರಸ್, ಕಬ್ಬಿಣ, ಪೊಟ್ಯಾಷಿಯಂ ಮತ್ತು ಸತು, ಪ್ರೋಟೀನ್, ವಿಟಮಿನ್ ಬಿ ಇಂದಾಗಿ ಸಕ್ಕರೆಗೆ ಆರೋಗ್ಯಕರ ಪರ್ಯಾಯವಾಗಿದೆ. ಕಬ್ಬಿನ ರಸವನ್ನ ಅಚ್ಚಿನಲ್ಲಿ ಸುರಿಯುವ ಮೊದಲು ಗಂಟೆಗಟ್ಟಲೆ ಕುದಿಸಿ ನಂತರ ಗಟ್ಟಿಯಾಗಲು ಬಿಡಲಾಗುತ್ತದೆ. ಸಾಮಾನ್ಯವಾಗಿ ಉತ್ತಮ ಗುಣಮಟ್ಟದ ಬೆಲ್ಲವು ಉತ್ತಮ ಬಣ್ಣ, ಉತ್ತಮ ರುಚಿ ಮತ್ತು ಗಡಸುತನವನ್ನ ಹೊಂದಿರಬೇಕು. ನೀವು ಬೆಲ್ಲವನ್ನ ಖರೀದಿಸಿದಾಗಲೆಲ್ಲ ಅದರ ಸ್ವಲ್ಪ ರುಚಿಯನ್ನ ನೋಡಿ. ಬೆಲ್ಲದ ರುಚಿ ಮಾತ್ರ ಸಿಹಿಯಾಗಿರಬೇಕು. ಅದರಲ್ಲಿ ಸ್ವಲ್ಪ ಉಪ್ಪು ರುಚಿ ಇದ್ದರೆ ನೀವು ಖರೀದಿಸುತ್ತಿರುವ ಬೆಲ್ಲವು ನಕಲಿ ಎಂದು ಅರ್ಥ ಮಾಡಿಕೊಳ್ಳಿ. ಬೆಲ್ಲವು ಎಷ್ಟು ಹಳೆಯದಾಗುತ್ತೋ ಅಷ್ಟು ಉಪ್ಪಾಗುತ್ತಾ ಹೋಗುತ್ತದೆ ಎನ್ನುವುದನ್ನ ಗಮನಿಸಬೇಕು. ಬೆಲ್ಲವನ್ನ ರುಚಿ ನೋಡಿದಾಗ ಕಹಿ ರುಚಿಯನ್ನ ಹೊಂದಿದ್ರೆ ಕುದಿಯುವ ಪ್ರಕ್ರಿಯೆಯಲ್ಲಿ ಅದು ಕ್ಯಾರಮಲೈಸೇಷನ್ಗೆ ಒಳಗಾಗಿದೆ ಎಂದರ್ಥ. ಬೆಲ್ಲ ಶುದ್ಧವಾಗಿದೆಯೇ ಅಥವಾ ಇಲ್ಲವೇ ಎಂದು ತಿಳಿಯಲು ಅದರ ಮೇಲೆ ಯಾವುದೇ ಹರಳುಗಳಿವೆ ಎಂದು ಪರೀಕ್ಷಿಸಿ. ಸ್ಫಟಿಕಗಳ ಉಪಸ್ಥಿತಿಯು ಅದನ್ನ ಸಿಹಿಯಾಗಿ ಮಾಡಲು ಹಲವಾರು ಪ್ರಕ್ರಿಯೆಗಳ ಮೂಲಕ ಸಾಗಿದೆ ಎಂದು ಸೂಚಿಸುತ್ತದೆ. ಬೆಲ್ಲ ಗಟ್ಟಿಯಾದಷ್ಟು ಅದರ ಶುದ್ಧತೆಯ ಖಾತರಿ ಹೆಚ್ಚಾಗುತ್ತದೆ. ಕಬ್ಬು ಕುದಿಸುವಾಗ ಯಾವುದೇ ಕಲಬೆರಕೆ ಪದಾರ್ಥಗಳನ್ನ ಸೇರ್ಪಡಿಸಿಲ್ಲ ಎಂದು ಇದು ಸಾಬೀತುಪಡಿಸುತ್ತದೆ. ಬೆಲ್ಲದ ಬಣ್ಣವು ಶುದ್ಧತೆಯನ್ನ ಗುರುತಿಸಲು ಉತ್ತಮ ಮಾರ್ಗವಾಗಿದೆ. ಆದರ್ಶವಾಗಿ ಬೆಲ್ಲದ ಬಣ್ಣ ಗಾಢ ಕಂದು ಬಣ್ಣದಾಗಿರಬೇಕು. ಆದರೆ ನೀವು ಖರೀದಿಸುವ ಬೆಲ್ಲವು ಹಳದಿ ಬಣ್ಣವನ್ನ ತೋರಿಸಿದರೆ ಅದು ನಿಜವಲ್ಲ. ಇದರ ಹಳದಿ ಬಣ್ಣವು ರಾಸಾಯನಿಕ ಅಳವಡಿಸಿರುವ ಸಂಕೇತವಾಗಿದೆ. ನೀವು ಈ ಬೆಲ್ಲವನ್ನ ನೀರಿನಲ್ಲಿ ಹಾಕಿದರೆ ಕಲಬೆರಕೆ ಪದಾರ್ಥಗಳು ಪಾತ್ರೆಯಲ್ಲಿ ನೆಲೆಗೊಳ್ಳುತ್ತವೆ. ಅದು ಶುದ್ಧವಾಗಿದ್ದರೆ ಅದು ನೀರಿನಲ್ಲಿ ಸಂಪೂರ್ಣವಾಗಿ ಕರಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ.